ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಸುಭಾಷ್ ಸರ್. ಈ ದಿನ ನಾವು ಸಂಸ್ಕೃತ ಸ್ವರಸಂಧಿಗಳನ್ನು ನೋಡೋಣ. ಸಂಸ್ಕೃತದಲ್ಲಿ ವ್ಯಂಜನ ಸಂಧಿಗಳಂತೂ ಬರ್ತವೆ. ಇಲ್ಲಿ ಸ್ವರಸಂಧಿಗಳು, ಇಲ್ಲಿ ಮುಖ್ಯವಾಗಿ ಒಂದನ್ನು ನೆನಪಿಟ್ಕೊಳ್ಬೇಕೇನೆಂದರೆ, ಸಂಸ್ಕೃತ ಪದಗಳಿರ್ತವೆ. ಸಂಸ್ಕೃತ ಪದಗಳು. ಇನ್ನೊಂದೇನೆಂದರೆ, ಸ್ವರದ ಮುಂದೆ ಫಸ್ಟ್ ತಿಳ್ಕೊಳ್ಬೇಕೇನೋ, ಇಲ್ಲಿ ಸಂಸ್ಕೃತ ಪದಗಳಿರ್ತವೆ. ಆಮೇಲೆ ಸ್ವರದ ಮುಂದೆ ಸ್ವರ ಬಂದು ಆಗುವ ಸಂಧಿಗೆ ಸ್ವರಸಂಧಿಗಳು ಅಂತ ಕರೀತಾರೆ. ಇದರಲ್ಲಿ ಪ್ರಮುಖವಾಗಿ ಸಂಸ್ಕೃತ ಸಂಧಿಗಳಲ್ಲಿ ಸ್ವರಸಂಧಿಗಳು ಮೊಟ್ಟ ಮೊದಲನೇದಾಗಿ ನಾವು ಎಣ್ಣ ಸಂಧಿ ನೋಡೋಣ. ಎಣ್ಣ ಸಂಧಿ. ಇಲ್ಲಿ ನಾನು ಸೂತ್ರ ಹೇಳೋದಿಲ್ಲ. ಸೂತ್ರಗಳನ್ನು ಬಿಟ್ಟು ಟ್ರಿಕ್ ಮುಖಾಂತರ ನೋಡಿದ ತಕ್ಷಣವೇ ಇದು ಯಾವ ಸಂಧಿ ಅಂತ ನೀವು ಹೇಳಬೇಕು. ಇಲ್ಲೊಂದು ಬರಿತೀನಿ ನಾನು, ಅತ್ಯಾಧುನಿಕ. ಅತ್ಯಾಧುನಿಕ ಇದನ್ನು ಬಿಡಿಸಿ ಬರೆದಾಗ ಅತಿ ಪ್ಲಸ್ ಆಧುನಿಕ. ಇಲ್ಲಿ ನೋಡ್ರಿ ನೀವು, ಆಧುನಿಕ ಅಂತಕ್ಕಂಥ ಅತಿ ಮತ್ತು ಆಧುನಿಕ ಎರಡೂ ಪದಗಳು ಯಾವಪ್ಪ ಅಂದರೆ ಸಂಸ್ಕೃತ ಪದಗಳು, ಕನ್ನಡ ಪದಗಳಲ್ಲ. ಒಂದೇ ನೆನ್ಪಿಟ್ಕೊಳ್ಬೇಕು, ಕನ್ನಡ ಪದಗಳಿದ್ದರೆ ಕನ್ನಡ ಸಂಧಿಗಳಾಗ್ತವೆ. ಸಂಸ್ಕೃತ ಇದ್ದಾಗ ಏನಾಗ್ತದಪ್ಪ ಅಂತಂದರೆ ಸಂಸ್ಕೃತ ಸಂಧಿಗಳಾಗ್ತವೆ. ಅದು ಸ್ವರದ ಮುಂದೆ ಸ್ವರ ಬಂದು ಸಂಧಿ ಆಗುವಾಗ ಅಲ್ಲಿ ಏನಾಗ್ತದಪ್ಪ ಅಂತಂದರೆ ಎಣ್ಣ ಸಂಧಿಯಲ್ಲಿ ನೋಡ್ರಿ ನೀವು, ಇಲ್ಲಿ ಈ ಅಂತ ಇದೆ, ಇಲ್ಲಿ ಆ ಬಂದಿದೆ. ಈ ಕಾರಗಳಿಗೆ ಆಕಾರಗಳು ಪರವಾದಾಗ ಯಕಾರ ಬರ್ತದೆ. ಅತ್ಯಾಧುನಿಕ ಇದು ಯಾವ ಸಂಧಿ? ಎಣ್ಣ ಸಂಧಿ. ಇನ್ನೊಂದು ಬಿಡಿಸ್ತೀನಿ ನಾನು, ಅತ್ಯಾಧುನಿಕ ಅತ್ಯಂತ. ಅತ್ಯಂತ ಅತಿ ಪ್ಲಸ್ ಅಂತ. ಇಲ್ಲೊಂದು ಟ್ರಿಕ್ ಹೇಳ್ಕೊಡ್ತೀನಿ. ಏನಪ್ಪ ಅಂದರೆ, ನೋಡಿದ ತಕ್ಷಣ ನೀವು ನೆನ್ಪಿಟ್ಕೊಳ್ಬೋದು. ಇಲ್ಲಿ ನೋಡ್ರಿ, ಬಿಡಿಸಿ ಬರ್ದೀನಿ. ಅತಿ ಪ್ಲಸ್ ಅಂತ ಇದೆ, ಇಲ್ಲಿ ಅತಿ ಪ್ಲಸ್ ಆಧುನಿಕ ಇದೆ. ಇನ್ನೊಂದು ಜಾತ್ಯಾತೀತ ಅಂತ ಬರೀತೀನಿ. ಜಾತ್ಯಾತೀತ, ಜಾತಿ ಪ್ಲಸ್ ಅತೀತ. ಇಲ್ಲಿ ನೋಡ್ರಿ ನೀವು, ಯಾವುದು ಗೊತ್ತಾಗಿಲ್ಲ, ಸೂತ್ರ ಗೊತ್ತಾಗಲಿಲ್ಲ ಅಂದ್ರೂ ಸಹಿತ ಇದು ಎಣ್ಣ ಸಂಧಿ ಅಂತ ನೀವು ಹೇಳಬೇಕು. ಹೆಂಗೆ ನೋಡಿ ತಿಳ್ಕೊಬೇಕಪ್ಪ ಅಂದರೆ, ಇಲ್ಲಿ ಬಿಡಿಸಿ ಬರ್ದೀನಿ ನಾನು, ಅತಿ ಪ್ಲಸ್ ಆಧುನಿಕ. ಇಲ್ಲಿ ಎರಡನೇ ಅಕ್ಷರ ಕೆಳಗಡೆ ಯ ಅಂತಕ್ಕಂಥ ಒತ್ತಕ್ಷರ ಬಂತಪ್ಪ. ಇಲ್ಲಿ ಬಿಡಿಸಿ ಬರ್ದಾಗ ಇರಬಾರ್ದು. ಆಮೇಲೆ ಎರಡನೇ ಅಕ್ಷರ ಕೆಳಗಡೆ ಯ ಬಂದರೆ ಅದು ಎಣ್ಣ ಸಂಧಿ, ತಿಳ್ಕೊಂಡು ಬಿಡಬೇಕು. ಇಲ್ಲಿ ನೋಡಿ, ಅತ್ಯಂತ ಇದೆ, ಅತಿ ಪ್ಲಸ್ ಅಂತ ಇಲ್ಲಿ ಹುಡುಕಾಡಿದ್ರು ಯ ಇಲ್ಲ. ಇಲ್ಲಿ ಯ ಇಲ್ಲ, ಏದು ಒತ್ತಕ್ಷರ ಇಲ್ಲ. ಸಂಧಿ ಆದಮೇಲೆ ಎರಡನೇ ಅಕ್ಷರ ಕೆಳಗಡೆ ಯ ಬರೋದೇ ಎಣ್ಣ ಸಂಧಿ. ಬೇಕಾದಂಥ ಎಕ್ಸಾಂಪಲ್ ತಗೊಳ್ರಿ ನೀವು. ಅತ್ಯಾಧುನಿಕ ಆಯಿತು, ಅತಿ ಪ್ಲಸ್ ಅಂತ ಆಯಿತು, ಜಾತ್ಯಾತೀತ ಆಯಿತು. ಹೀಗೆ ರೀತಿ ಎರಡನೇ ಅಕ್ಷರ ಕೆಳಗಡೆ ಯ ಬರೋದೇ ಎಣ್ಣ ಸಂಧಿ. ಇನ್ನೊಂದು ಸಿಂಪಲ್ ಹೇಳ್ಕೊಡ್ತೀನಿ. ಯ, ರ, ವ ಈ ಮೂರು ಅಕ್ಷರಗಳು, ಯ ಒತ್ತಕ್ಷರ ಯ, ರದ್ ಒತ್ತಕ್ಷರ, ವದ್ ಒತ್ತಕ್ಷರ, ಎರಡನೇ ಅಕ್ಷರ ಕೆಳಗಡೆ ಬಂದರೆ ಅದನ್ನ ಎಣ್ಣ ಸಂಧಿ. ಇಲ್ಲಿ ಯ ಬಂದಿದ್ದು ನೋಡಿದ್ರಿ ನೀವು, ಯ ಬಂತು ಅಂದರೆ ಎಣ್ಣ ಸಂಧಿ. ಇನ್ನು ವ ಬರೋದು ಬಿಡಿಸಿ ಹೇಳ್ತೀನಿ. ಇನ್ನು ರ ಬರೋದು ಮಾತೃ. ಮಾತೃ ಪ್ಲಸ್ ಅಂಶ, ಮಾತ್ರಂಶ ಆಗ್ತದೆ. ಮಾತ್ರಂಶ. ಇಲ್ಲಿ ನೋಡ್ರಿ ನೀವು, ಇಲ್ಲಿ ರು ಇದೆ, ಆದರೆ ಇಲ್ಲಿ ಅರ್ಧಚಂದ್ರ ರ ಬಂದಿದೆ. ಎರಡನೇ ಅಕ್ಷರ ಕೆಳಗಡೆ ರ ಬಂತು ಅಂದರೆ ಅದು ಎಣ್ಣ ಸಂಧಿ. ಇನ್ನೊಂದು ಬಿಡಿಸ್ತೀನಿ, ಪಿತ್ರಂಶ ಅಂತ ಬರೀತಾರೆ. ಪಿತ್ರಂಶ. ಇಲ್ಲಿ ಪಿತೃ ಪ್ಲಸ್ ಅಂಶ. ಇಲ್ಲಿ ನೋಡ್ರಿ ನೀವು, ಇದು ರೂದ್ ಒತ್ತಿದೆ, ಸಂಧಿ ಆದಮೇಲೆ ಎರಡನೇ ಅಕ್ಷರ ಕೆಳಗಡೆ ರ ಬಂತು, ಎಣ್ಣ ಸಂಧಿ. ಇದು ಸಿಂಪಲ್ ಟ್ರಿಕ್. ಎರಡನೇ ಅಕ್ಷರ ಕೆಳಗಡೆ ಯ, ರ,
ವ ಬರೋದೇ ಎಣ್ಣ ಸಂಧಿ. ವ ಬರೋದನ್ನು ಬಿಡಿಸಿ ಹೇಳ್ತೀನಿ. ಗುರುವಾಜ್ಞೆ. ನೀವು ನೋಡಿದ ತಕ್ಷಣನೇ ಹೇಳ್ಬೇಕು ಏನಂದ್ರೆ ಗುರು ಪ್ಲಸ್ ಆಜ್ಞೆ ಇದೆಯಲ್ಲ, ಇದು ಸಂಸ್ಕೃತ ಪದಗಳು. ಗುರು ಮತ್ತು ಆಜ್ಞೆ ಸಂಸ್ಕೃತ ಪದ. ಇಲ್ಲಿ ಎರಡನೇ ಅಕ್ಷರ ಕೆಳಗಡೆ ವ. ಇಲ್ಲಿ ನೋಡಿ, ಇಲ್ಲಿ ವ ಬಂತು ಅಂದ್ರೆ ಅದೇನಪ್ಪಾ? ಎಣ್ಣ ಸಂಧಿ. ಸಿಂಪಲ್ ಆಗಿ ತಿಳ್ಕೊಂಡ್ ಬಿಡ್ರಿ. ಎರಡನೇ ಅಕ್ಷರ ಕೆಳಗಡೆ ಯ ಬರೋದು, ರ ಬರೋದು, ವ ಬಂತು ಅಂದ್ರೆ ಅದು ಎಣ್ಣ ಸಂಧಿ. ಇಷ್ಟು ಸಿಂಪಲ್ ಆಗಿ ನೀವು ನೆನಪಿಟ್ಕೋಬೇಕು. ಎಣ್ಣ ಸಂಧಿಗೆ ಯಾರವ್ವ ಅಂತಾರೆ ನೆನಪಿಟ್ಕೊಡ್ರಿ. ಯಾರವ್ವ. ಯ ರ ವ ಎರಡನೇ ಅಕ್ಷರ ಕೆಳಗಡೆ ಬಂದು ಅಂತಂದ್ರೆ ಅದು ಎಣ್ಣ ಸಂಧಿ. ಗುರುವಾಜ್ಞೆ. ಗುರು ಪ್ಲಸ್ ಆಜ್ಞೆ ಬಿಡಿಸಿ ಬರ್ದಾಗ ನೋಡ್ರಿ, ಇಲ್ಲಿ ವ ಇಲ್ಲ, ವ ಇಲ್ಲ. ಸಂಧಿ ಆದ ಮೇಲೆ ಎರಡನೇ ಅಕ್ಷರ ಕೆಳಗಡೆ ವ ಬರೋದೇ ಎಣ್ಣ ಸಂಧಿ. ಯ ರ ವ ಈ ಮೂರು ಒತ್ತಕ್ಷರಗಳು ಎರಡನೇ ಅಕ್ಷರ ಕೆಳಗಡೆ ಇದ್ದು ಅಂತಂದ್ರೆ ಸಿಂಪಲ್ ಆಗಿ ಹೇಳ್ಬಿಡ್ರಿ, ಇದು ಎಣ್ಣ ಸಂಧಿ. ನೆಕ್ಸ್ಟ್ ಸಂಧಿಗೆ ಹೋಗೋಣ. ಇಲ್ಲಿ ಉದಾಹರಣೆ ಬರೆದಿದ್ದೀನಿ ನಾನು, ನೋಡಿದ ತಕ್ಷಣ ನೋಡ್ರಿ ನೀವು. ಅತ್ಯಧಿಕ ಯದೊತ್ತು ಬಂದಿದೆ ಎರಡನೇ ಅಕ್ಷರ ಕೆಳಗಡೆ. ಅತ್ಯಾಸೆ ಇಲ್ಲಿ ಕೂಡ ಎರಡನೇ ಅಕ್ಷರ ಕೆಳಗಡೆ ಯದೊತ್ತು ಬಂದಿದೆ. ಮನ್ವಾದಿ ಎರಡನೇ ಅಕ್ಷರ ಕೆಳಗಡೆ ವ ಬಂದಿದೆ. ಇಲ್ಲಿ ಅರ್ಧಚಂದ್ರ ರದೊತ್ತು ಬಂದಿದೆ. ಈ ರೀತಿಯಾಗಿ ಎರಡನೇ ಅಕ್ಷರ ನೋಡ್ಕೊಂತ ಹೋಗ್ಬಿಟ್ರೆ ಯ ಬಂದ್ರು ಎಣ್ಣ ಸಂಧಿ, ಮತ್ತೆ ವ ಬಂದ್ರು ಎಣ್ಣ ಸಂಧಿ ಎರಡನೇ ಅಕ್ಷರ ಕೆಳಗಡೆ, ರ ಬಂದ್ರು ಕೂಡ ಎಣ್ಣ ಸಂಧಿ. ಮುಂದಿನ ಸಂಧಿಗೆ ವೃದ್ಧಿ ಸಂಧಿ. ಇದನ್ನು ಕೂಡ ಒಂದು ಟ್ರಿಕ್ ಮುಖಾಂತರ ಹೇಳ್ಬಿಡ್ತೀನಿ. ಇಲ್ಲಿ ಕೂಡ ಸಂಸ್ಕೃತ ಪದಗಳಿರ್ತವೆ, ಎರಡನೇ ಅಕ್ಷರ ಮಾತ್ರ ನೋಡಬೇಕು. ಎರಡನೇ ಅಕ್ಷರ ಕೆಳಗಡೆ 5 ಒತ್ತು ಅಥವಾ ಇದನ್ನ ಸ್ಪೂನ್ ಅಂತ ತಿಳ್ಕೊಂಡ್ರಿ, ಅಥವಾ ಕನ್ನಡ 8 ಅಂತಾರ ತಿಳ್ಕೊಡ್ರಿ. ಎರಡನೇ ಅಕ್ಷರ ಕೆಳಗಡೆ 5 ಒತ್ತು ಬಂತು, ಇಲ್ಲ ಮೇಲೆ ಔದೊತ್ತು ಬಂತು ಅಂತಂದ್ರೆ ಕೇವಲ ಸಂಧಿಯಲ್ಲಿ ನೀವು ತಿಳ್ಕೊಳ್ಬೇಕಾಗಿದ್ದಿಷ್ಟೇ. ಎರಡನೇ ಅಕ್ಷರ ನೋಡ್ರಿ. ಆಗಲೇ ಹೇಳಿದೆ ಯ ರ ವ ಎರಡನೇ ಅಕ್ಷರ ಕೆಳಗಡೆ ಬಂದ್ರೆ ಎಣ್ಣ ಸಂಧಿ ಅಂತ ಹೇಳ್ಕೊಟ್ಟೆ. ಈಗ ವೃದ್ಧಿ ಸಂಧಿಗೆ ಎರಡನೇ ಅಕ್ಷರ ಕೆಳಗಡೆ 5 ಒತ್ತು ಅಥವಾ ಕನ್ನಡ 8 ಅಂತಾರ ತಿಳ್ಕೊಳ್ರಿ, ಅಥವಾ ಸ್ಪೂನ್ ಅಂತಾರ ತಿಳ್ಕೊಳ್ರಿ. ಮೇಲೆ ಔದೊತ್ತು ಬಂದಿತ್ತು ಅಂದ್ರೆ ಎರಡನೇ ಅಕ್ಷರ ಮಾತ್ರ ನೋಡಿದ್ರೆ ನೀವು ಇದೇ ಸಂಧಿ ಅಂತ ಹೇಳ್ಬೋದು. ಈಗ ಇದು ಬರೋದು ಹೇಳ್ತೀನಿ. ಜನೈಕ್ಯ. ಇದನ್ನು ಬಿಡಿಸಿ ಬರಿತೀನಿ. ಇಲ್ಲಿ ನೋಡಿದ ತಕ್ಷಣ ಎರಡನೇ ಅಕ್ಷರ ಮೂರನೇ ಅಕ್ಷರಕ್ಕೆ ಹೋಗ್ಬೇಡ್ರಿ. ಎರಡನೇ ಅಕ್ಷರ ಇದು ಕನ್ನಡ 8 ಅಥವಾ ಸ್ಪೂನ್. ಇಫ್ ಸ್ಪೂನ್ ಕಮ್ಸ್ ಅಂಡರ್ ದಿ ಸೆಕೆಂಡ್ ಲೆಟರ್ ದಟ್ ಈಸ್ ವೃದ್ಧಿ ಸಂಧಿ. ಸ್ಪೂನ್ ಬಂತು ವೃದ್ಧಿ ಸಂಧಿ ಅಂದ್ಬಿಡ್ರಿ. ಫಾರ್ ಎಕ್ಸಾಂಪಲ್ ನೋಡ್ರಿ, ಇಲ್ಲಿ ಜನ ಪ್ಲಸ್ ಐಕ್ಯ. ಇಲ್ಲಿ ಹುಡುಕಾಡ್ ನೋಡ್ರಿ ನೀವು. ಸಂಧಿ ಬಿಡಿಸಿದಾಗ ಇರಬಾರ್ದು. ಸಂಧಿ ಆದ್ಮೇಲೆ ಎರಡನೇ ಅಕ್ಷರ ಕೆಳಗಡೆ 5 ಒತ್ತು ಅಥವಾ ಸ್ಪೂನರ ಅನ್ಕೊಳ್ರಿ. ಬಂತು ಅಂದ್ರೆ ಅದನ್ನ ಏನಪ್ಪಾ ಮಾಡಬೇಕು? ಅದು ವೃದ್ಧಿ ಸಂಧಿ. ಇನ್ನೊಂದು ಹೇಳ್ಕೊಡ್ತೀನಿ. ವೃದ್ಧಿ ಅಂದ್ರೆ ಇದು ಚಮ್ಮಚ ಇದೆಯಪ್ಪ, ಇದು ಸ್ಪೂನ್. ಈ ಸ್ಪೂನ್ ಎರಡನೇ ಅಕ್ಷರ ಕೆಳಗಡೆ ಬಂತಂದ್ರೆ ಸಾಕು ವೃದ್ಧಿ ಸಂಧಿ ಅಂತ ತಿಳ್ಕೊಳ್ರಿ. ಕೆಲವರು ಸೈನ್ಸ್ ಓದ್ದವ್ರು ಇರ್ತೀರಿ, GPSR ಕಟ್ತಿರ್ತೀರಿ, SDA ಕಟ್ಟಿರ್ತೀರಿ. ಸಂಧಿಗಳು ಅಷ್ಟು ಸ್ವಲ್ಪ ಕಷ್ಟ ಅನಿಸ್ಬೋದು. ನಾನು ಹೇಳ್ಕೊಡೋ ಮೆಥಡಲ್ಲಿ ಈ ಸಂಧಿಗಳಲ್ಲಿ ಏನಿಲ್ಲ, ಎರಡನೇ ಅಕ್ಷರ ನೋಡ್ಕೊಂಡ್ಬಿಟ್ರೆ ಸಾಕು. ಎರಡನೇ ಅಕ್ಷರ ಕೆಳಗಡೆ ಈ 8 ಬಂತು ಅಥವಾ ಸ್ಪೂನ್ ಬಂತು ಅಥವಾ 5 ಒತ್ತು ಅಂತಾರ ತಿಳ್ಕೊಡ್ರಿ. ಮತ್ತೊಂದು ಬರಿತೀನಿ, ಜಲೈಕ್ಯ. ನೋಡಿದ ತಕ್ಷಣನೇ ಹೇಳ್ಬೋದು ಎರಡನೇ ಅಕ್ಷರ ಕೆಳಗಡೆ ಈ ಸ್ಪೂನ್ ತರ ಇತ್ತು. ಜಲ ಪ್ಲಸ್ ಐಕ್ಯ. ಇಲ್ಲಿ ನೋಡ್ರಿ ನೀವು, ಲ ತೆಳಗಡೆ 5 ಒತ್ತು ಬಂದಿಲ್ಲ, ಐ ಅಂತಾರ ತಿಳ್ಕೊಡ್ರಿ. ಅಥವಾ ಸಿಂಪಲ್ ಆಗಿ ನೆನ್ಪಿಟ್ಕೊಳ್ಳೋಕೆ ಸ್ಪೂನ್ ಅಂತ ನೆನ್ಪಿಟ್ಕೊಡ್ರಿ. ಇಫ್ ಅಂಡರ್ ದಿ ಸೆಕೆಂಡ್ ಲೆಟರ್ ಸ್ಪೂನ್ ಕಮ್ಸ್ ದಟ್ ಈಸ್ ವೃದ್ಧಿ ಸಂಧಿ. ಈಗ ನೋಡಿ, ಇಲ್ಲಿ ಹುಡುಕಾಡಿದ್ರೆ 5 ಒತ್ತಿಲ್ಲ. ಸಂಧಿ ಆದ್ಮೇಲೆ ಲ ತೆಳಗಡೆ 5 ಒತ್ತು ಬಂದಿದೆ. ಇದು ಏನಪ್ಪಾ ಅಂದ್ರೆ ವೃದ್ಧಿ ಸಂಧಿ. ಇನ್ನು ಅವು ಬರೋದು ಹೇಳ್ಕೊಡ್ತೀನಿ. ಕೆಳಗಡೆ 8 ಕನ್ನಡ 8 ಅಂತಾರ ತಿಳ್ಕೊಡ್ರಿ, 5 ಒತ್ತು ಅಂತಾರ ತಿಳ್ಕೊಡ್ರಿ. ಎರಡನೇ ಅಕ್ಷರ ಕೆಳಗಡೆ ಈ ಸ್ಪೂನ್ ಇತ್ತು ಅಂದ್ರೆ ಅದು ವೃದ್ಧಿ ಸಂಧಿ. ಇನ್ನು ಮೇಲ್ಗಡೆ ಔದೊತ್ತು ಬರೋದು, ಎರಡನೇ ಅಕ್ಷರ ಮೇಲೆ ಔದೊತ್ತು ಬಂತಂದ್ರೆ ಅದು ಕೂಡ ಏನಾಗ್ತದಪ್ಪ? ವೃದ್ಧಿ ಸಂಧಿ ಆಗ್ತದೆ.
ಇಲ್ಲಿ ಬಿಡಿಸಿ ಬರೀತೀನಿ. ಜಲೌಘ ನೋಡಿದ ತಕ್ಷಣ ಹೇಳಬೇಕು. ಜಲೌಘ. ಇಲ್ಲಿ ನೋಡ್ರಿ ನೀವು ಎರಡನೇ ಅಕ್ಷರ ಮೇಲೆ ಔದೊತ್ತು ಬಂದಿದೆ. ಎಲ್ಲಕ್ಕೆ ಔದೊತ್ತು ಬಂದಿದೆ. ಜಲ ಪ್ಲಸ್ ಓಗ. ಜಲ ಪ್ಲಸ್ ಓಗ. ಓಗ ಅಂತಂದ್ರೆ ಏನಪ್ಪಾ? ನೀರಿನ ಹನಿ ಅಂತ. ಇಲ್ಲಿ ನೋಡಿ, ಇಲ್ಲಿ ಓದ್ಮೇಲೆ ಆ ಕಡೆ ಬಿಡಿಸಿ ಬರ್ದಲ್ಲಿ ಔದೊತ್ತು ಬಂದಿಲ್ಲ. ಸಂಧಿ ಆದ ಮೇಲೆ ಎರಡನೇ ಅಕ್ಷರ ಮೇಲೆ ಔದೊತ್ತು ಬಂತು ಅಂದ್ರೆ ಅದನ್ನ ವೃದ್ಧಿ ಸಂಧಿ. ಒಂದೇದೇನು ಹೇಳ್ಕೊಟ್ಟಿನಿ? ಎರಡನೇ ಅಕ್ಷರ ಕೆಳಗಡೆ ಸ್ಪೂನ್ ಬಂದ್ರೆ ಅದು ವೃದ್ಧಿ ಸಂಧಿ. ಎರಡನೇ ಅಕ್ಷರದ ಮೇಲೆ ಔದೊತ್ತು ಬಂದ್ರು ಸಹಿತ ಅದು ಏನಪ್ಪಾ? ವೃದ್ಧಿ ಸಂಧಿ. ಜಲೌಘ. ಈ ರೀತಿಯಾಗಿ ಬರ್ತವೆ. ನೆಕ್ಸ್ಟ್ ಸಂಧಿ ನೋಡೋಣ. ಈಗ ಗುಣಸಂಧಿಯನ್ನು ನೋಡೋಣ. ಇಲ್ಲಿ ಕೂಡ ಅಷ್ಟೇ, ಎರಡನೇ ಅಕ್ಷರ ಮಾತ್ರ ನೋಡಬೇಕು. ಎರಡನೇ ಅಕ್ಷರದ ಮೇಲೆ ಈ ರೀತಿಯಾಗಿ ಮೇಲೆ ಈ ರೀತಿಯಾಗಿ ಕೊಂಬು ತರ ಬರ್ತದೆ, ಮತ್ತೊಂದು ದೀರ್ಘ ಬರ್ತದೆ. ಎರಡನೇ ಅಕ್ಷರದ ಮೇಲ್ಗಡೆ ಈ ರೀತಿ ಏದೊತ್ತು ಮತ್ತು ದೀರ್ಘ ಬರ್ತದೆ. ಇದನ್ನು ನಾನು ಪೈಲ್ವಾನ್ ಸಂಧಿ ಅಂತ ಕರಿತೀನಿ. ಪೈಲ್ವಾನ್ ಸಂಧಿ. ಫಾರ್ ಎಕ್ಸಾಂಪಲ್ ನಿಮ್ಗೆ ಹೇಳ್ತೇನೆ, ಇವನೊಬ್ಬ ಪೈಲ್ವಾನ್ ಅಂತ ತಿಳ್ಕೊಳ್ರಿ. ಇವನು ಪೈಲ್ವಾನ ಈ ರೀತಿ ಮೇಲೆ ಮುಷ್ಟಿ ಕಟ್ತಾನೆ. ಆಮೇಲೆ ಇವನು ಬಗಲಲ್ಲೊಂದು ಕೋಲು ಇರ್ತದೆ, ಅಂದ್ರೆ ಇದು ದೀರ್ಘ. ಒಬ್ಬ ಪೈಲ್ವಾನ ಹಿಂಗ್ ಮುಷ್ಟಿ ಕಟ್ತಾನೆ. ಮತ್ತೇನಪ್ಪ ಅಂದ್ರೆ ಈ ರೀತಿ ಅವನ ಬಗಲಲ್ಲೊಂದು ಕೋಲು ಇರ್ತದೆ. ಇದು ಪೈಲ್ವಾನ್ ಸಂಧಿ ಅಂತ ತಿಳ್ಕೊಂಡ್ಬಿಡ್ರಿ. ಹಿಂಗ್ ಮುಷ್ಟಿ ಕಟ್ಟೋದು, ಮತ್ತೊಂದು ಬಗಲಲ್ಲೊಂದು ಕೋಲು. ಇಲ್ಲಿ ಅಷ್ಟೇ, ಇಲ್ಲಿ ನೋಡ್ರಿ, ಹಿಂಗ್ ಮಾಡಿದೆ. ಆಮೇಲೆ ಬಗಲ ಏನಪ್ಪ ಇದು ದೀರ್ಘ ಅನ್ನೋದಕ್ಕೆ ನೀವು ಒಂದು ಕೋಲ್ ಅಂತ ತಿಳ್ಕೊಡ್ರಿ. ಈ ರೀತಿ ಬರೋದು ಏನಪ್ಪಾ ಅಂದ್ರೆ ಗುಣಸಂಧಿ. ಈಗ ಉದಾಹರಣೆ ಹೇಳಿಕೊಡ್ತೇನೆ ನಾನು. ಫಾರ್ ಎಕ್ಸಾಂಪಲ್, ದೇವೇಂದ್ರ. ಎರಡನೇ ಅಕ್ಷರ ಮಾತ್ರ ನೋಡ್ಬೇಕು. ಇಲ್ಲಿ ಈ ರೀತಿಯಾಗಿ ಮುಷ್ಟಿಕ್ ಬಂದಿದೆ, ಬಗಲಲ್ಲೊಂದು ದೀರ್ಘ. ದೇವ ಪ್ಲಸ್ ಇಂದ್ರ. ಇಲ್ಲಿ ಸಂಧಿಗಳಂದ್ರೆ ಎರಡು ಅಕ್ಷರಗಳ ಆಟ ಇಲ್ಲಿ ನಡೆಯೋದು. ಮತ್ತೆ ಇಲ್ಲಿ ನೋಡುವ ದೇವ ಸಿಂಪಲ್ ಇದೆ. ಇದು ಸಂಧಿ ಆದ್ಮೇಲೆ ನೋಡ್ರಿ ನೀವು ಪೈಲ್ವಾನ್ ತರ ಮೇಲ್ಗಡೆ ಹೀಗೆ ಮುಟ್ಟಿ ಕಟ್ಟಿದ್ದಾನೆ. ಇಲ್ಲಿ ದೀರ್ಘ ಇಲ್ಲ, ಇಲ್ಲಿ ದೀರ್ಘ ಬಂದಿದೆ. ಇವೆರಡನ್ನ ನೆನ್ಪಿಟ್ಕೊಳ್ರಿ. ಹೀಗೆ ಮಾಡ್ಕೊಂಡು ಬಗಲಲ್ಲೊಂದು ಕೋಲಿದೆ ಅಂತ ತಿಳ್ಕೊಂಡ್ಬಿಡ್ರಿ. ದೇವ ಪ್ಲಸ್ ಇಂದ್ರ ದೇವೇಂದ್ರ. ನರೇಂದ್ರ ಅಂತ ಬಿಡಿಸ್ತೀನಿ. ನರೇಂದ್ರ. ಇಲ್ಲಿ ಬಿಡಿಸಿ ತೋರಿಸ್ತೀನಿ. ನರ ಪ್ಲಸ್ ಇಂದ್ರ. ಇಲ್ಲಿ ಸಿಂಪಲ್ ರ ಇರ್ತದೆ ನೋಡ್ರಿ. ಬೇಕಾದ್ರೆ ಸಿಂಪಲ್ ರ ಹೀಗೆ ಸೀದಾ ಇದೆ. ಯಾವಾಗ ಹಿಂಗೆ ಮುಟ್ಟಿ ಕಟ್ತಾನಲ್ಲ ಅವ್ರು ಪೈಲ್ವಾನ ಅಂತ ಅದರ ಅರ್ಥ. ನರ ಪ್ಲಸ್ ಇಂದ್ರ ನರೇಂದ್ರ. ಇಲ್ಲಿ ನೋಡಿ, ಇಲ್ಲಿ ರೇ ಏನಾಗಿದೆ ಈ ರೀತಿ. ಎರಡನೇ ಅಕ್ಷರ ಮಾತ್ರ ನೋಡ್ಕೊಂಡ್ಬಿಟ್ರೆ ಸಾಕು. ಎರಡನೇ ಅಕ್ಷರ ಹೀಗೆ ಮುಷ್ಟಿ ಕಟ್ಕೊಂಡು ಬಗಲಲ್ಲಿ ಇದನ್ನ ದೀರ್ಘ ಇದೆಯಲ್ಲ, ಎರಡನೇ ಅಕ್ಷರ ಆದ್ಮೇಲೆ ದೀರ್ಘ ಒಂದು. ದೀರ್ಘ ಅಂದ್ರೆ ಅದನ್ನ ಕೋಲ್ ಅಂತ ತಿಳ್ಕೊಂಡ್ರಿ ಬಿಡ್ರಿ. ಆಗ್ಲೇ ಹೇಳ್ಕೊಟ್ನಲ್ಲ ನಾನು. ಈ ಪೈಲ್ವಾನನ ಬಗಲಲ್ಲೊಂದು ಈ ರೀತಿ ಕೋಲ್ ಸತ ಹಿಡ್ಕೊಂಡು ಬಂದಿದ್ದಾನೆ. ಇದೆ ಎರಡನೇ ಅಕ್ಷರ ಈ ರೀತಿ ಮುಷ್ಟಿ ಕಟ್ಟಿ ಬಗಲಲ್ಲೊಂದು ದೀರ್ಘ ಬರೋದೆ ಗುಣಸಂಧಿ. ಬೇಕಾದ ತಗೊಳ್ರಿ ನೀವು. ಇನ್ನೊಂದು ಉದಾಹರಣೆ ಬಿಡಿಸ್ತೀನಿ. ಫಾರ್ ಎಕ್ಸಾಂಪಲ್, ಸೂರ್ಯೋದಯ. ಸೂರ್ಯೋದಯ. ಇಲ್ಲಿ ನೋಡಿ ನೀವು ಎರಡನೇ ಅಕ್ಷರ ನೋಡಿಬಿಡ್ರಿ. ಯಾಕಂದ್ರೆ ಯೋ ಈ ರೀತಿ ಮೇಲ್ಗಡೆ ಕೊಂಬಿದೆ, ಇಲ್ಲಿ ಬಗಲಲ್ಲೊಂದು ಇದು ದೀರ್ಘಾರ ಅನ್ಕೊಳ್ರಿ, ಅಥವಾ ಬಡಿಗೆ ಇಟ್ಕೊಂಡಿದ್ದಾನೆ ಅಂತ ತಿಳ್ಕೊಳ್ರಿ. ಸೂರ್ಯ ಪ್ಲಸ್ ಉದಯ. ಇಲ್ಲಿ ನೋಡಿ ನೀವು ಬೇಕಾದ್ರೆ ಯ ಇದೆಯಲ್ಲ ಸಿಂಪಲ್ ಆಗಿದೆ ಹೀಗೆ. ಯ ಸಂಧಿ ಆದ್ಮೇಲೆ ನೋಡ್ರಿ ನೀವು ಹೀಗೆ ಮುಷ್ಟಿ ಕಟ್ಟಿದೆ, ಇಲ್ಲಿ ದೀರ್ಘ ಕೂಡ ಇಲ್ಲ. ಈ ರೀತಿ ಬರೋದೇ ಏನಪ್ಪಾ ಅಂದ್ರೆ ಎರಡನೇ ಅಕ್ಷರದ ಮೇಲೆ ಈ ರೀತಿ ಕೊಂಬು ಬರೋದು, ಮತ್ತೆ ಒಂದು ದೀರ್ಘ ಬರೋದೇ ಗುಣಸಂಧಿ. ಇನ್ನೊಂದು ಉದಾಹರಣೆ ಹೇಳ್ಕೊಡ್ತೀನಿ ಬೇಕಿದ್ರೆ. ಸೂರ್ಯೋದಯ, ನವೋದಯ ಅಂತ ಬಿಡಿಸ್ತೀನಿ. ಇಲ್ಲಿ ನೋಡಿದ ತಕ್ಷಣ ಹೇಳ್ಬೋದು ನೀವು ನವೋದಯ. ನವ ಇಲ್ಲಿ ಬರೀತೀನಿ ನೋಡ್ಬೇಕಾದ್ರೆ, ನವ ಪ್ಲಸ್ ಉದಯ. ಇಲ್ಲಿ ವ ನೋಡ್ರಿ ನೀವು ಸಿಂಪಲ್ ಆಗಿದೆ.
ಸಂಧಿ ಆದಮೇಲೆ ಮೇಲೆ ಈ ರೀತಿ ಏದೊತ್ತು ಬರ್ತದೆ, ಬಗಲಲ್ಲೊಂದು ದೀರ್ಘ ಬರ್ತದೆ. ಇಲ್ಲಿ ವದಲ್ಲಿ ದೀರ್ಘ ಇಲ್ಲ, ಈ ರೀತಿ ಕೊಂಬು ಕೂಡ ಇಲ್ಲ. ಈ ರೀತಿ ಬರೋದೇ ಏನಪ್ಪಾ ಅಂದ್ರೆ ಅದಕ್ಕೇನಂತಾರೆ ಗುಣಸಂಧಿ ಅಂತ. ಇನ್ನೊಂದು ಹೇಳ್ಕೊಟ್ಬಿಡ್ತೇನೆ, ಇದು 9 ಬರೋದು ಒಂದು ಹೇಳ್ಕೊಡ್ತೇನೆ. ಕೊನೆಯಲ್ಲಿ 9 ಬರ್ತದೆ, ಸಂಧಿಯ ಕೊನೆಯಲ್ಲಿ 9 ಬಂದ್ರೆ ಅದು ಗುಣಸಂಧಿ. ಉದಾಹರಣೆಗಾಗಿ ದೇವರ್ಸಿ, ಇಲ್ಲಿ ನೋಡ್ರಿ, ನೀವು ನೋಡಿದ ತಕ್ಷಣ ಹೇಳ್ಬೇಕು ಕನ್ನಡ 9 ಲಾಸ್ಟ್ ಬಂತು ಅಂದ್ರೆ ಅದನ್ನ ಗುಣಸಂಧಿ. ಎರಡನೇ ಅಕ್ಷರದ ಮೇಲೆ ಈ ರೀತಿ ಕೊಂಬು ಮತ್ತು ದೀರ್ಘ ಬಂದ್ರೆ ಗುಣಸಂಧಿ. ಸ್ವಲ್ಪ ಸಿಂಪಲ್ ಟ್ರಿಕ್ ಬರ್ಕೊಂಡ್ಬಿಟ್ರೆ ಸಾಕು, ನೀವು ನೆನ್ಪಿಟ್ಕೊಳ್ಳೋಕೆ ಸಾಧ್ಯ. ನೋಡಿದ ತಕ್ಷಣ ಸಂಧಿ ಹೆಸರು ಹೇಳ್ಬೋದು. ಇದ್ರೆ ಹೇಳ್ಬಿಟ್ಟೆ ನಾನು, ಕನ್ನಡ 9. ಇಫ್ ದ ಲಾಸ್ಟ್ ಕನ್ನಡ 9 ಕಮ್ಸ್, ದಟ್ ಈಸ್ ಗುಣಸಂಧಿ. ದೇವರ್ಸಿ ಬಿಡಿಸಿ ಬರ್ತೀನಿ ನೋಡಿ, ದೇವ ಪ್ಲಸ್ ಋಷಿ. ಇಲ್ಲಿ ಹುಡುಕಾಡಿದ್ರು ಕನ್ನಡ 9 ಇಲ್ಲ, ಸಂಧಿ ಆದ್ಮೇಲೆ ಕನ್ನಡ 9 ಬಂತು, ಅದು ಏನಪ್ಪಾ ಅಂದ್ರೆ ಗುಣಸಂಧಿ. ಲಾಸ್ಟಿಗೆ ಕನ್ನಡ 9 ಇದ್ರೆ ಕಣ್ಣು ಮುಚ್ಕೊಂಡು ಹೇಳ್ಬಿಡ್ರಿ, ಗುಣಸಂಧಿ. ದೇವರ್ಸಿ, ಮಹರ್ಷಿ. ಇಲ್ಲಿ ನೋಡ್ರಿ, ಬಿಡಿಸಿ ಹೇಳ್ತೇನೆ ನಾನು. ಕನ್ನಡ 9 ಲಾಸ್ಟ್ಗೆ ಬಂತು, ಗುಣಸಂಧಿ. ಕನ್ನಡ 9 ಲಾಸ್ಟ್ಗೆ ಬಂದ್ರೆ ಲಾಸ್ಟ್, ಕೊನೆಯಲ್ಲಿ ಕನ್ನಡ 9 ಇತ್ತು ಅಂದ್ರೆ ಅದನ್ನ ಕಣ್ಮುಚ್ಕೊಂಡು ಹೇಳ್ಬೇಕು, ಗುಣಸಂಧಿ. ಮಹರ್ಷಿ ಬಿಡಿಸಿ ಬರಿತೀನಿ, ಮಹಾ ಪ್ಲಸ್ ಋಷಿ. ಇಲ್ಲಿ ನೋಡ್ರಿ, ನೀವು ಹುಡುಕಾಡಿದ್ರು ಕನ್ನಡ 9 ಇಲ್ಲ, ಸಂಧಿ ಆದ್ಮೇಲೆ ಕನ್ನಡ 9 ಬರ್ತದೆ, ಅದು ಗುಣಸಂಧಿ. ಮಹರ್ಷಿ. ಇನ್ನೊಂದು ಬಿಡಿಸಿ ಹೇಳ್ತೇನೆ, ಮಹರ್ಷಿ ಆಯ್ತು, ದೇವರ್ಷಿ. ಇನ್ನೊಂದು ಬರೀತೀನಿ, ಸಪ್ತರ್ಷಿ. ಸಪ್ತರ್ಷಿ. ಇಷ್ಟು ಸಿಂಪಲ್ ಟ್ರಿಕ್ಕು ಹೇಳ್ಕೊಡ್ತೀನಲ್ಲ. ಈಗ ನೋಡ್ಬಿಟ್ರಿ ನೀವು, ಸಪ್ತರ್ಷಿ ಕನ್ನಡ 9 ಇದೆ, ಗುಣಸಂಧಿ ಮುಗಿತ್, ಶಾರ್ಟ್ ಕಟ್ ಆಗಿ ಬರ್ಕೊಂಡ್ಬಿಡ್ರಿ. ಸಪ್ತರ್ಷಿ, ಸಪ್ತ ಪ್ಲಸ್ ಋಷಿ. ಇಲ್ಲಿ ನೋಡ್ರಿ, ನೀವು ಹುಡುಕಾಡಿ ನೋಡಿದ್ರು ಕನ್ನಡ 9 ಇಲ್ಲಿ ಕಾಣಿಸ್ತಾ ಇಲ್ಲ. ಬಿಡಿಸಿ ಬರೆದಾಗ ಹುಡುಕಾಡಿ ನೋಡಿದ್ರು ಕನ್ನಡ ಸಪ್ತ ಅಂತಿದೆ, ಋಷಿ ಅಂತಿದೆ, ಕನ್ನಡ 9 ಇಲ್ಲ. ಸಂಧಿ ಆದ್ಮೇಲೆ ಸಪ್ತ ಪ್ಲಸ್ ಋಷಿ ಹೋಗಿ ಏನಾಗ್ತದಪ್ಪ, ಸಪ್ತರ್ಷಿ. ಇಷ್ಟು ತಿಳ್ಕೊಂಬಿಡಿ. ಕನ್ನಡ 9 ಲಾಸ್ಟ್ಗೆ ಬಂದಿತ್ತು ಅಂದ್ರೆ ಅದನ್ನ ಏನನ್ಬೇಕಪ್ಪ ನಾವು, ಗುಣಸಂಧಿ. ಎರಡನೇ ಅಕ್ಷರದಲ್ಲಿ ಈ ರೀತಿ ಪೈಲ್ವಾನ್ ಅಂತ, ಬಗಲಲ್ಲೊಂದು ಕೋಲು, ಪೈಲ್ವಾನ ಹಿಂಗ್ ಮಾಡಿದ್ದಾನೆ, ಬಗಲಲ್ಲೊಂದು ಕೋಲು, ಯಾವ್ದಪ್ಪ ಅದು, ದೀರ್ಘ ಅಂತ ತಿಳ್ಕೊಂಡ್ರಿ. ಅದು ಯಾವುದು, ಗುಣಸಂಧಿ. ಕನ್ನಡ 9 ಲಾಸ್ಟ್ಗೆ ಬಂತು ಅಂದ್ರೆ ಅದನ್ನ ಗುಣಸಂಧಿ. ಎರಡೇ ಅಕ್ಷರದ ಆಟ. ಸಂಧಿ ಅಂದ್ರೆ 2 ಅಕ್ಷರಗಳು. ಸೂತ್ರ ಹೇಳ್ತಾ ಕೂತ್ಕೊಂಡ್ರೆ ಒಂದೊಂದು ಸಂಧಿ ಹೇಳಕ್ಕೆ ಒಂದೊಂದು ದಿನ ಬೇಕು. ಆದ್ರೆ ಸಿಂಪಲ್ ಆಗಿ ಹೇಳ್ಕೊಡ್ತಾ ಇದ್ರಿ, ತಿಳ್ಕೊಬೇಕು. ಕನ್ನಡ 9 ಲಾಸ್ಟ್ಗೆ ಬಂತು ಅಂದ್ರೆ ಅದನ್ನ ಗುಣಸಂಧಿ ಅಂದ್ಬಿಡ್ರಿ. ಮುಂದಿನ ಸಂಧಿಗೆ ಹೋಗೋಣ. ಇಲ್ಲಿ ಕೊನೆಯದು 4ನೇದು ಸವರ್ಣ ದೀರ್ಘ ಸಂಧಿ. ಸಿಂಪಲ್ ಆಗಿ ಏನಪ್ಪಾ ಅಂದ್ರೆ ಇಲ್ಲಿ ಸಂಸ್ಕೃತ ಪದಗಳಿರ್ತವೆ, ಇದನ್ನ ತಿಳ್ಕೊಳ್ಬೇಕು. ಸ್ವರದ ಮುಂದೆ ಸ್ವರ ಬಂದು ಸಂಧಿ ಆಗ್ತವೆ. ಇಲ್ಲಿ ಕೂಡ ಅದೇ ಸವರ್ಣ ದೀರ್ಘ ಸಂಧಿಯಲ್ಲಿ ಏನಾಗ್ತದಪ್ಪ ಅಂದ್ರೆ ಎರಡನೇ ಅಕ್ಷರದಲ್ಲಿ ಆ ಬಂದಿರ್ತದೆ, ಇಲ್ಲ ಈ ಬಂದಿರ್ತದೆ, ಇಲ್ಲ ಊ ಬಂದಿರ್ತದೆ. ಎರಡನೇ ಅಕ್ಷರದಲ್ಲಿ ಈ ಒತ್ತಕ್ಷರಗಳಿರ್ತವೆ, ಆ ಇರ್ತದೆ, ಇಲ್ಲ ಈ ಇರ್ತದೆ, ಇಲ್ಲ ಊ ಇರ್ತದೆ. ಫಾರ್ ಎಕ್ಸಾಂಪಲ್ಲು ಆ ಬರೋದು ಹೇಳ್ತೀನಿ. ಈಗ ದೇವಾಲಯ ನೋಡ್ರಿ, ನೀವು ಎರಡನೇ ಅಕ್ಷರ ದೇವ ಪ್ಲಸ್ ಆಲಯ. ಸಂಸ್ಕೃತ ಪದಗಳಿರ್ತವೆ. ದೇವ ಅಂತಕ್ಕಂಥದ್ದು ಸಂಸ್ಕೃತ ಪದ, ಆಲಯ ಕೂಡ ಸಂಸ್ಕೃತ ಪದ. ಇಲ್ಲಿ ವದಲ್ಲಿ ಆ ಇದೆ, ಇಲ್ಲಿ ಆ ಬಂದಿದೆ. ಗೊತ್ತಾದ್ರೆ ನೋಡ್ರಿ, ಇಲ್ಲಿ ಆಕಾರಗಳು ಬಂದಾಗ ದೀರ್ಘ ಸ್ವರ ಬರ್ತದೆ. ಸೂತ್ರ, ಅದು ಸೂತ್ರ ಬೇಕಾಗಿಲ್ಲ ನಮಗೆ. ಇಲ್ಲಿ ನೋಡ್ರಿ, ವ ಇದೆ, ಇಲ್ಲಿ ಏನು ಬಂದಿದೆ, ಎರಡನೇ ಅಕ್ಷರದ ಮೇಲೆ ಆದೊತ್ತು ಬಂದಿದೆ, ದೀರ್ಘ ಸ್ವರ ಬರ್ತದೆ. ವ ಹೋಗಿ ವಾ ಆ ಬರ್ತದೆ. ಎರಡನೇ ಅಕ್ಷರದಲ್ಲಿ ಆ ಬಂದಿತ್ತು ಅಂದ್ರೆ ಅದು ಸವರ್ಣ ದೀರ್ಘ ಸಂಧಿ. ಇನ್ನೊಂದು ಬರೀತೀನಿ, ಗ್ರಂಥಾಲಯ. ಗ್ರಂಥಾಲಯ ಇಲ್ಲಿ ಕೂಡ ಅಷ್ಟೇ, ಗ್ರಂಥ ಅಂತಕ್ಕಂಥ ಸಂಸ್ಕೃತ ಪದ, ಆಲಯ ಕೂಡ ಸಂಸ್ಕೃತ ಪದ. ಇಲ್ಲಿ ಎರಡನೇ ಅಕ್ಷರ ನೋಡಿಬಿಡ್ರಿ ನೀವು, ಆದ್ ಒತ್ತು ಬಂದಿದೆ. ಆ ಅಂತಕ್ಕಂಥ ದೀರ್ಘ ಸ್ವರ ಇದರಲ್ಲಿದೆ. ಎರಡನೇ ಅಕ್ಷರದಲ್ಲಿ ಆ, ಈ, ಉ ಇವು ಬಂದುವಪ್ಪ ಅಂತಂದ್ರೆ ಎರಡನೇ ಅಕ್ಷರದಲ್ಲಿ
ಆದ ಹೊತ್ತು ಆ ಸ್ವರವಾಗಲಿ ಈ ಆಗಲಿ ಊ ಬಂತು ಅಂದ್ರೆ ಅದನ್ನ ಸವರ್ಣ ದೀರ್ಘ ಸಂಧಿ. ಸಿಂಪಲ್ ಆಗಿ ತಿಳ್ಕೊಬಹುದು. ಇಲ್ಲಿ ಬಿಡಿಸಿ ಬರೀತೀನಿ, ಗ್ರಂಥ ಗ್ರಂಥ ಪ್ಲಸ್ ಆಲಯ. ಇಲ್ಲಿ ನೋಡಿ ತಾಸ್, ಇಲ್ಲಿ ತ ಇದೆ, ಎರಡನೇ ಅಕ್ಷರದಲ್ಲಿ ಏನು ಬಂದ್ಬಿಡ್ತದೆ, ಆಗಿ ಹೋಗ್ತದೆ. ಇದೇ ಸವರ್ಣ ದೀರ್ಘ ಸಂಧಿ. ಇನ್ನೊಂದು ಬರೆದು ಹೇಳ್ತೀನಿ. ಇನ್ನು ಗ್ರಂಥಾಲಯ ಆಯಿತು. ಇನ್ನು ಈ ಬರೋದು ಹೇಳ್ಕೊಡ್ತೀನಿ ನೋಡ್ರಿ. ಇಲ್ಲಿ ಗಿರೀಶ, ಗಿರೀಶ ಎರಡನೇ ಅಕ್ಷರದಲ್ಲಿ ಈ, ಗಿರಿ ನೋಡಿ ಇಲ್ಲಿ ಪ್ಲಸ್ ಈಶಾ, ಗಿರಿ ಪ್ಲಸ್ ಈಶಾ. ಇಲ್ಲಿ ನೋಡ್ಕೋಬೇಕು, ಯಾಕಂದ್ರೆ ಎರಡನೇ ಅಕ್ಷರದಲ್ಲಿ ಈ, ಇಲ್ಲಿ ರಸಸ್ವರ ಇದೆ, ಇಲ್ಲಿ ದೀರ್ಘ ಸ್ವರ ಬರ್ತದೆ. ಈ ರೀ ಹೋಗಿ ಇಲ್ಲಿ ಈ ಇದೆ, ಇಲ್ಲಿ ಯಾವ್ದಿದೆಯಪ್ಪ ಅಂದ್ರೆ ಇದಿದೆ. ಎರಡನೇ ಅಕ್ಷರದಲ್ಲಿ ಈ ಬಂತು, ಅದು ಏನಪ್ಪಾ, ಸವರ್ಣ ದೀರ್ಘ ಸಂಧಿ. ಸಂಸ್ಕೃತ ಪದಗಳಿರಬೇಕು, ಇದನ್ನು ತಿಳ್ಕೊಳ್ಳಬೇಕು ಫಸ್ಟ್. ನಾವು ನೋಡಿದ ತಕ್ಷಣನೇ ಗಿರಿ, ಈಶಾ, ಗಿರೀಶ ಇವೆರಡು ಸಂಸ್ಕೃತ ಪದಗಳೇ, ಸ್ವರದ ಮುಂದೆ ಸ್ವರ ಬಂದವೆ. ಆದ್ರೆ ಎರಡನೇ ಅಕ್ಷರದಲ್ಲಿ ದೀರ್ಘ ಸ್ವರ ಬಂತು ಅಂತಂದ್ರೆ ಅದು ಯಾವುದಪ್ಪ, ಸವರ್ಣ ದೀರ್ಘ ಸಂಧಿ. ಈ ಬರೋದು ಹೇಳಿದೆ. ಆಮೇಲೆ ಇನ್ನು ಊ ಬರೋದು. ಇಲ್ಲಿ ನೋಡ್ರಿ, ಗುರೂಪದೇಶ. ಇಲ್ಲಿ ನೋಡ್ರಿ, ಎರಡನೇ ಅಕ್ಷರದಲ್ಲಿ ಊ ಬಂದಿದೆ. ಗುರು ಪ್ಲಸ್ ಉಪದೇಶ. ಇಲ್ಲಿ ರಸ್ವಸ್ವರ ಊ ಇದೆ, ಅದೇ ಸಂಧಿ ಆದ ಮೇಲೆ ಊ ಬರ್ತಾ ಇದೆ. ಅಂದ್ರೆ ಆ ಈ ಊ ಎರಡನೇ ಅಕ್ಷರದಲ್ಲಿ ಬಂದು ಅಂತ ತಿಳ್ಕೊಳ್ರಿ. ದೀರ್ಘ ಸ್ವರಗಳು ಬಂದು ಅಂದ್ರೆ ಅದನ್ನ ಯಾವ್ದಪ್ಪದು, ಸವರ್ಣ ದೀರ್ಘ ಸಂಧಿ. ಒಂದು ನೆನ್ಪಿಟ್ಕೊಳ್ಬೇಕು, ಏನಪ್ಪಾ ಅಂದ್ರೆ ಇವು ಸಂಸ್ಕೃತ ಪದಗಳಾಗಿರಬಹುದು ಬೇಕು. ಮತ್ತೆ ಇಲ್ಲೇ ಒಂದು ಕನ್ಫ್ಯೂಷನ್ ಮಾಡೋ ಉದಾಹರಣೆ ಹೇಳ್ಕೊಡ್ತೀನಿ. ಇಲ್ಲಿ ಊರು ಊರು ಅಂತ ಬಹಳ ಸರಿ ಕೇಳಿದ್ದಾರೆ. ಊರು, ಊರೂರು, ಊರು ಪ್ಲಸ್ ಊರು. ಇಲ್ಲಿ ನೀವು ಅನ್ಬಹುದು, ಇಲ್ಲಿ ದೀರ್ಘ ಸ್ವರ ಬಂದಿದೆ ಎರಡನೇ ಅಕ್ಷರದಲ್ಲಿ ಊ, ಆದರೆ ಇದು ಸಂಸ್ಕೃತ ಸಂಧಿ ಅಲ್ಲ, ಇದು ಕನ್ನಡ ಪದಗಳು. ಊರು ಕನ್ನಡ ಪದ, ಊರು ಕನ್ನಡ ಪದ. ಇಲ್ಲಿ ಸವರ್ಣ ದೀರ್ಘ ಬಂದಿದ್ರು ಕೂಡ ಏನಪ್ಪಾ, ಊರು ಕನ್ನಡ ಪದ, ಕನ್ನಡ ಪದಗಳಿದ್ದಾಗ ಸಂಸ್ಕೃತ ಸಂಧಿಗಳಾಗೋದಿಲ್ಲ ಅಂತದನ್ನು ನೆನ್ಪಿಟ್ಕೊಳ್ಬೇಕು. ಈಗ ಉದಾಹರಣೆಗಾಗಿ ಒಂದೆರಡು ಹಂಗೆ ಸುಮ್ಮನೆ ಉದಾಹರಣೆ ಬರೀತೀನಿ, ನೀವು ಅದರ ಬಗ್ಗೆ ಹೇಳಬೇಕು. ಅತ್ಯಾಸೆ, ಇದು ಯಾವ ಸಂಧಿಗೆ ಉದಾಹರಣೆ? ಇಷ್ಟೊತ್ತನ ಹೇಳಿದ್ದೀನಲ್ಲ, ನಾನು ಹೇಳ್ಕೊಟ್ಟಿದ್ದೆ ಏನೋ, ಅತ್ಯಾಸೆ. ಎರಡನೇ ಅಕ್ಷರ ಕೆಳಗಡೆ ಯ ಬಂದ್ರೆ ಅದು ಎಣ್ಣ ಸಂಧಿ. ಗುರುವಾಜ್ಞೆ, ಇದು ಕೂಡ ಎಣ್ಣ ಸಂಧಿ. ಆಗಲೇ ಹೇಳಿದ್ದೆ, ಯ ರ ವ ಬರೋದೆ ಎಣ್ಣ ಸಂಧಿ ಅಂತ ಹೇಳಿದ್ದೆ. ಸ್ವಲ್ಪ ನಿಧಾನಾಗಿ ಒಂದು ಸಾರಿ ನೀವು ಈ ಒಂದು ನಾನು ಹೇಳಿದ ಉದಾಹರಣೆ ತಿಳ್ಕೊಂಡ್ಬಿಟ್ರೆ ಈಸಿಯಾಗಿ ನೀವು ಈ ಕನ್ನಡ ಇದನ್ನು ಸಂಸ್ಕೃತದ ಸ್ವರ ಸಂಧಿಗಳನ್ನು ಕಲಿಬಹುದು. ಎಣ್ಣ ಸಂಧಿ ಗುರ್ತು ಹಿಡಿಬಹುದು, ಗುಣಸಂಧಿ ಗುರ್ತು ಹಿಡಿಬಹುದು. ಮುಂದಿನ ವಿಡಿಯೋದಲ್ಲಿ ಕನ್ನಡ ಸಂಧಿಗಳು, ಲೋಪ, ಆಗಮ, ಆದೇಶ, ಅದನ್ನು ಸಿಂಪಲ್ ಟ್ರಿಕ್ ಆಗಿ ಹೇಳ್ಕೊಡ್ತೀನಿ. ಒಳ್ಳೆಯದು. ಮತ್ತೆ ಮುಂದಿನ ವಿಡಿಯೋದಲ್ಲಿ ನಾವು ಭೇಟಿಯಾಗೋಣ.